ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡ್ತಾ MLC ರಾಜೇಂದ್ರ ಅವರು ಕುಣಿಗಲ್ ಕ್ಷೇತ್ರದಿಂದ ಕುಣಿಗಲ್ ತಾಲೂಕಿನಿಂದ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರಿ, ನಿಮ್ಮ ತಾಲೂಕಿನಿಂದ ಬೆದರಿಕೆ ಬರ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾರೆ ರಾಜೇಂದ್ರ ಅವರು ಮಾಡಿದ್ದಾರೆ. ಇದಕ್ಕೆ ತಮ್ಮ ಸ್ಪಷ್ಟನೆ ಸರ್. ಈಗ ರಾಜೇಂದ್ರ ಅವರು ನಮ್ಮ ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರು ಮತ ಹಾಕಿ ಅವ್ರನ್ನ MLC ಮಾಡಿದ್ದಾರೆ. ಅವರು ನಮ್ಮ ನಾಯಕರು. ಇವತ್ತು ಕುಣಿಗಲ್ ತಾಲೂಕಿನ ಎಲ್ಲ ಜನರು ನಮ್ಮ ಜನನಾಯಕರುಗಳನ್ನು ಇಷ್ಟಪಡ್ತಾರೆ, ಕೆಲಸ ಮಾಡಲಿ ಅಂತ ಅಪೇಕ್ಷೆ ಪಡ್ತಾರೆ. ನಮ್ಮಲ್ಲಿ ನಾನೇ ಆಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಬೆದರಿಕೆ ಹಾಕೋವಂಥ ಯಾವುದೇ ರೀತಿಯ ಗುಣಗಳಿಲ್ಲ. ನಾವುಗಳೆಲ್ಲ ಕೇಳ್ತೀವಿ, ನೀವು ನಾಯಕರಾಗಿದ್ದೀರಿ, ನಮ್ಮಿಂದ ಮತ ಯಾಚನೆ ಮಾಡಿಕೊಂಡು ನಿಮಗೆ ಆಶೀರ್ವಾದ ಮಾಡಿರ್ತೇವೆ, ನಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸಿ ಅಂತ ಕೇಳೋಂಥ ಸಾಮಾನ್ಯವಾದಂಥ ಒಂದು ಪದ್ಧತಿ. ಅದರಲ್ಲಿ ಎಲ್ಲೋ ಒಂದು ಕಡೆ ರಾತ್ರಿ 9 ಗಂಟೆ ಆದಮೇಲೆ ಫೋನ್ ಬರ್ತಿತ್ತು ಅಂತ ಅನ್ನೋದನ್ನು ಹೇಳಿ ಬೆದರಿಕೆಯನ್ನು ಒಂದು ಪದವನ್ನು ಬಳಸಿದ್ದಾರೆ. ನಾನು ಮತ್ತೊಮ್ಮೆ ಅವ್ರನ್ನೇ ಕೇಳ್ತೀನಿ, ನಮ್ಮ ತಾಲೂಕರು ಜನ ಭಾಳ ಮುಗ್ಧರು, ದಯವಿಟ್ಟು ಅದನ್ನು ಅಪಾರ್ಥ ಮಾಡ್ಕೋಬೇಡಿ. ಅವ್ರು ಕೇಳಿರೋಂಥದ್ದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ನಮಗೆ ನೀರನ್ನು ಕೊಡಿಸಿ ಅಂತ. ನೀವೊಬ್ಬರು ನಾಯಕರು, ಒಬ್ಬರು ಪ್ರಭಾವಿ ರಾಜಕಾರಣಿಯ ಸಚಿವರ ಮಗ, ನೀವು ಮಾಡಿಕೊಡಿ ಅಂತ ಕೇಳಿರೋಂಥದ್ದು ಅವರ ಹಕ್ಕದು. ಅದನ್ನು ಬೆದರಿಕೆಯಾಗಿ ಕನ್ವರ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಾವು ಆ ಥರ ಜನಗಳಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀರಿನ ವಿಚಾರವಾಗಿ ಮಧುಗಿರಿ ಕ್ಷೇತ್ರ ವರ್ಸಸ್ ಕುಣಿಗಲ್ ಕ್ಷೇತ್ರ ಅನ್ನುವಂಥದ್ದಾಗಿದೆಯಾ ಅಂತ ಸರ್? ಯಾಕೆ ನೀರಿನ ವಿಚಾರ ಜಟಾಪಟ್ಟಿ ನಡೀತಾ ಇದೆ? ಒಂದೇ ಜಿಲ್ಲೆಯಲ್ಲಿದ್ದರೂ ಸಮಸ್ಯೆ ಯಾಕೆ ಬಗೆಹರಿತಿಲ್ಲ ಅಂತ? ಅದಕ್ಕೆ ಅವ್ರಿಗೂ ಇನ್ನೊಂದ್ಸಲ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೇನೆ. ಮಧುಗಿರಿಯ ರೈತರ ಹಿತವನ್ನು ಕಾಪಾಡೋಂಥದ್ದು ನಾನೊಬ್ಬ ಜಿಲ್ಲೆಯ ಮಗನಾಗಿ ನನ್ನ ಜವಾಬ್ದಾರಿನಿದೆ. ಮಧುಗಿರಿಗೆ ರೈತರಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಮಾಡಲಿಕ್ಕೆ ನಾವು ತಯಾರಿಲ್ಲ. ಕುಣಿಗಲ್ ತಾಲೂಕಿನ ಏನಿನ ನೀರು ಪಾಲಿದೆ ಅದು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿರೋಂಥದ್ದು. ಸೊ ಹಾಗಾಗಿ ನಾವು ನಮ್ಮ ತಾಲೂಕಿನ ನೀರನ್ನು ಪಡೀಲಿಕ್ಕೆ ದಯವಿಟ್ಟು ಅಡ್ಡ ಬಡಬೇಡಿ ಅಂತ ಹೇಳಿರ್ಬೋದೇನೋ, ಅದನ್ನು ಅಪಾರ್ಥ ಮಾಡ್ಕೋಬೇಡಿ ಅಂತ ಮತ್ತೊಮ್ಮೆ ರಾಜಣ್ಣವರಿಗೆ ನಾನು. ನಿಮ್ಮ ತಾಲೂಕಿನ ನೀರು ಬರೋಕ್ಕೆ ಯಾರು ಅಡ್ಡ ಆಗ್ತಾ ಇದ್ದಾರೆ ಅಂತ ಸರ್? ನಮಗೇನು ಯಾರೂ ಅಡ್ಡ ಆಗ್ತಾ ಇಲ್ಲ ರೀ. ಇವಾಗ ಕೆಲವರು ಪ್ರೆಸ್ ಮೀಟಲ್ಲಿ ರಾಜಣ್ಣವರೇನೋ ನಾನು ವಿರೋಧಿಸ್ತೀನಿ ಅಂತ ಕೇಳಪಟ್ಟಿದ್ದೀನಿ. ಬಟ್ ಅವರೇ ಕ್ಯಾಬಿನೆಟಲ್ಲಿ ಇದ್ದರು, ಅದನ್ನು ಅಪ್ರೂವ್ ಆಗಬೇಕಾದ್ರೆ ಕ್ಯಾಬಿನೆಟ್ ಅವರು ಇದ್ದಂಥ ಸಂದರ್ಭದಲ್ಲೇ ಇದು ಮಾಡಿರೋಂಥದ್ದು ಕಾಮಗಾರಿ ಮೂವ್ಮೆಂಟ್ ಆಗಿರೋದು 1,000 ಕೋಟಿ ಅಪ್ರೂವ್ ಆಗಿರೋಂಥದ್ದು ಅವ್ರ ಸಂದರ್ಭದಲ್ಲೇ. ಸೊ ಹಾಗಾಗಿ ಇದು ಅವ್ರಿಗೆಲ್ಲ ಒಂದು ಕಡೆ ಅವ್ರ ತಾಲೂಕಿಗೆ ಅನ್ಯಾಯ ಆಗ್ತಿದೆ ಅಂತ ಭಾವನೆ ಬಂದಲ್ಲಿ ನಾನು ಒಂದು ಮಾತಿನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವ್ರ ತಾಲೂಕಿನ ನೀರು ಒಂದು ಹನಿನೂ ಬೇಡ. ಇವತ್ತು ಅವ್ರದ್ದು ಕೃಷ್ಣ ಬೇಸಿನ್ನು ಎತ್ತಿನ ಹೊಳೆಯಿಂದನೂ ನೀರು ಬರ್ತಾಯಿದೆ. ಇವತ್ತು ಕಾವೇರಿಯಿಂದನೂ ಒಂದು ಸ್ವಲ್ಪ ನೀರು ತೆಗೆದುಕೊಂಡು ನಿಗದಿ ಮಾಡಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಯಾರು ನಾವು ಅಡ್ಡಿ ಬರೋದಿಲ್ಲ. ನಮ್ಮ ಕುಣಿಗಲ್ ತಾಲೂಕಿಗೆ ಬರಬೇಕಾದಂಥದ್ದು ಬರೀ ಕಾವೇರಿ ಬೇಸಿನ್ನು. ದಯವಿಟ್ಟು ಆ ವಿಚಾರದಲ್ಲಿ ನಿಮ್ಮ ಎಲ್ಲ ರೀತಿಯ ಸಮರ್ಥವಾದಂಥ ನಿರ್ವಹಣಾ ವ್ಯವಸ್ಥೆ ನಮ್ಮ ತಾಲೂಕಿನ ಜನರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಒಂದೇ ಅವರು ಜಿಲ್ಲೆಯವರು, ಅವರು ಮಂತ್ರಿಗಳು ಕೂಡ ನಿಮ್ಮ ತಾಲೂಕಿಗೆ ನೀರು ಬಂದರೆ ಅವ್ರು ಯಾಕೆ ತಡಿಬೇಕು ಅನ್ನೋದು ಸರ್? ಅದೇ ನಾನು ಅಚ್ಚರಿ ಪಡ್ತಾ ಇದ್ದೀನಿ, ನೀವೇ ಕೇಳಬೇಕು. ನಾನು ಹೇಳ್ತಿರೋಂಥದ್ದು ನಮ್ಮ ತಾಲೂಕಿಗೆ ನಮಗೆ ನಿಗದಿಯಾದಂಥ ನೀರನ್ನು ನಾನು ಕೇಳ್ತಾ ಇರೋಂಥದ್ದು. ಅವ್ರಿಗೆ ಯಾವ ಬೇರೆ ತಾಲೂಕಿನ ನಿಗದಿಯಾಗಿರೋ ನೀರನ್ನು ನಾನು ಕೇಳ್ತಾ ಇಲ್ಲ. ಇನ್ನೊಂದು ಸರ್, ಸದನದಲ್ಲಿ ನೀವು ಪ್ರಸ್ತಾಪ ಮಾಡಿದ್ರಿ, ಸಹಕಾರ ಖಾತೆಯಿಂದ ನನಗೆ ಅಸಹಕಾರ ಸಿಗ್ತಾ ಇದೆ, ಸಹಕಾರ ಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಏನು ಸರ್ ನಿಮಗೆ ರಾಜಣ್ಣ ಅವ್ರ ಮಧ್ಯೆ ಇರ್ತಕ್ಕಂಥದ್ದು? ರೀ, ನಮಗೆ ಅವರು ನಾಯಕರು ರೀ, ಸಹಕಾರ ಸಚಿವರಿ. ನಾನು ನನ್ನ ಸಮಸ್ಯೆಗಳನ್ನು ಕೇಳೋಂಥದ್ದು ಎಲ್ಲ ವೇದಿಕೆಗಳು ಕೇಳ್ತಾ ಇರ್ತೀನಿ. ಅಲ್ಲಿ ಸಭಾಪತಿಗಳು ಇರ್ತಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿರ್ತಾರೆ. ನಾನು ನನ್ನ ಸಹಕಾರ ಸಚಿವರ ಹತ್ರ ಕುಣಿಗಲ್ ತಾಲೂಕಿಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ಕೇಳೋದು ತಪ್ಪೇನು? ನಾನು ಕೇಳ್ತಿರೋದೇನು, ನನ್ನ ತಾಲೂಕಿನ ರೈತರುಗಳು ಬಡಸ್ತನದಲ್ಲಿದ್ದಾರೆ. ನನ್ನ ತಾಲೂಕಿನ ರೈತರುಗಳು ಸಹಕಾರ ಸಂಘದ ಒಂದು ಹಣವನ್ನು ಸಾಲವನ್ನು ಕೇಳಲಿಕ್ಕೆ ಬಯಸ್ತಾರೆ. ತಾವು ಹೆಚ್ಚಿನ ರೀತಿ ಕೊಡಿ ಅಂತ ಕೇಳ್ತೀನಿ. ಒಂದೇ ಜಿಲ್ಲೆಯವರು ಇದ್ದೀರಿ, ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡುವಷ್ಟು ಗಂಭೀರವಾಗಿದೆಯಾ ಅಂತ ಸರ್ ವಿಚಾರ? ಸದನದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಮಾತನಾಡ್ತೀವಿ. ಮೊದಲಿಂದನೂ ಸದನ ಅಂದರೆ ಒಂದು ಕುಟುಂಬ ಇದ್ದಂಗೆ. ಸೊ ಹಾಗಾಗಿ ಸಹಕಾರ ಸಚಿವರ ಹತ್ರ ಸಭಾಪತಿಗಳ ಮೂಲಕ ಇದನ್ನು ಅವ್ರ ಗಮನಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇನೆ. ನಾನು ಅವ್ರನ್ನ ಪರ್ಸ್ನಲಾಗಿ ಭೇಟಿ ಮಾಡಿ ಇನ್ನು ಹೆಚ್ಚಿನ ಸಹಕಾರ ಕೊಡಿ ಅಂತ ನಾನು ಕೇಳ್ತೇನೆ. ನಾನು ಭಾಳ ಪ್ರಮುಖ
ಹನಿ ಟ್ರ್ಯಾಪ್ ವಿಚಾರ ಈಗಾಗಲೇ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಈಗ ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬಿಜೆಪಿ ತಯಾರಿಯನ್ನು ಮಾಡ್ತಾ ಇದೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಇದು ಮುಜುಗರ ಅಲ್ವಾ ಸರ್ ಅಂತ? ಹೌದು, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಈ ವಿಚಾರಗಳನ್ನು ಕಾಂಗ್ರೆಸ್ಸಿನ ಚೌಕಟ್ಟಲ್ಲಿ ಡಿಸ್ಕಷನ್ಸ್ ಆಗಬೇಕು ಅನ್ನೋದು ನಾನು ಅಪೇಕ್ಷೆ ಪಡ್ತೇನೆ. ಈಗ ಅವ್ರಿಗೆ ಎಲ್ಲೋ ಒಂದು ಕಡೆ ಆಗಿರೋಂಥ ನೋವನ್ನು ಹೇಳ್ಕೊಂಡಿದ್ದಾರೆ ಸದನದಲ್ಲಿ. ಸೊ ಆಗ ತಕ್ಷಣವೇ ನಮ್ಮ ಗೃಹ ಮಂತ್ರಿಗಳು ಆ ಥರ ಇದ್ದಲ್ಲಿ ತಾವು ಕಂಪ್ಲೇಂಟ್ ಕೊಡಿ, ನೀವು ವಿಕ್ಟಿಮ್ ಆದರೆ ನಿಮಗೆ ತನಿಖೆನ ಮಾಡಿ ನಿವಾರಣೆ ಕೊಡೋಣ ಅಂತ ಹೇಳಿದ್ದಾರೆ. ಇನ್ನೊಂದು ಹೈಕಮಾಂಡ್ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು CMನ ನಿನ್ನೆ ಭೇಟಿ ಮಾಡಿದ್ರು. ಅವರು ಕೂಡ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥದ್ದು. ಮತ್ತು ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ, ನೀವು ಕೇಂದ್ರಕ್ಕೆ ಬನ್ನಿ ಮಾತನಾಡಬೇಕು, ದೆಹಲಿಗೆ ಬನ್ನಿ ಅನ್ನುವಂಥದ್ದು. ಸರ್, ಈ ಥರದ ದೆಹಲಿ ಕರೆಸ್ಕೊಂಡು ಒಂದಷ್ಟು ಸೂಚನೆಗಳು ಕೊಡುವಂಥ ಸಾಧ್ಯತೆ ಇದೆಯಾ? ಮತ್ತು ಇದು ರಾಷ್ಟ್ರವ್ಯಾಪಿ ಒಂದಷ್ಟು ಕಾಂಗ್ರೆಸ್ಗೆ ಮುಜುಗರ ಆಗೋದನ್ನು ತಪ್ಪಿಸುವಂಥ ಪ್ರಯತ್ನಗಳು ಈಗ ನಡೀತಾ ಇದ್ದಾವೆ ಅಂತ ಸರ್? ಈಗ ಏನಾಗುತ್ತೆ ಅಂತ ಅಂದರೆ, ಸಚಿವರ ಹೇಳಿಕೆಗಳು ಭಾಳಷ್ಟು ಗಂಭೀರವಾದಂಥ ವಿಚಾರಗಳು ಇರ್ತವೆ. ಈಗ ಸಚಿವರು ಹೇಳಿಕೆನೇ ಇಡೀ ಈಗ ರಾಜ್ಯದವರೇ ನೋಡ್ತಾ ಇರ್ತಾರೆ, ಭಾರತ ರಾಷ್ಟ್ರನೇ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಭೇಟಿ ಮಾಡಿ ಸುದೀರ್ಘವಾಗಿ ಎಲ್ಲ ಪಕ್ಷದಲ್ಲಿ ಏನು ನಡೀತಾ ಇರುತ್ತೆ, ನಮ್ಮ ರಾಜ್ಯಕ್ಕೆ ಏನು ಬೇಕಾಗುತ್ತೆ, ಸಾಮಾನ್ಯ ಜನರಿಗೆ ಯಾವ ರೀತಿ ನಾವು ಸವಲತ್ತುಗಳನ್ನ ಕೊಡ್ಬೋದು ಎಲ್ಲ ಡಿಸ್ಕಷನ್ ಮಾಡೋದು ಸಹಜ. ಅವರು ಏನು ನಿರ್ಧಾರ ತೆಗೆದುಕೋತಾರೆ ಇದನ್ನೆಲ್ಲ ಆಗಬಾರ್ದು, ಏನೋ ಆದಲ್ಲಿ ಇಮಿಡಿಯೇಟಾಗಿ ಅದನ್ನು ತನಿಖೆ ಮಾಡಿ ಅದನ್ನು ಯಾವ ರೀತಿ ಬಗೆಹರಿಸಬೇಕು, ಏನಾರು ಇದ್ದಲ್ಲಿ ಸತ್ಯ ಇದ್ದಲ್ಲಿ ಅದು ಯಾವ ರೀತಿ ಆಚೆ ಹೊರ ತರಬೇಕು ಅನ್ನೋ ಆಲೋಚನೆಯಲ್ಲಿ ಮಾತಾಡಿರ್ಬೋದು. ಇನ್ನೊಂದು ಸರ್, ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನೇರವಾಗಿ ಬಿಜೆಪಿಗರ ಆರೋಪ ಮಾಡ್ತಾ ಇದ್ದಾರೆ ಸದಾಶಿವನಗರ ಕಡೆ. ಇನ್ನೊಂದು ಹೆಜ್ಜೆ ಮುಂದೋಗಿ ಮುನಿರತ್ನ ಅವರು DK ಶಿವಕುಮಾರ್ ಅವರೇ ಇದ್ರ ಸೂತ್ರಧಾರಿ, ನನ್ನನ್ನು ಕೂಡ ಹಣಿಯಕ್ಕೆ ಇದೇ ರೀತಿ ಮಾಡಿದ್ರು ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಈಗ ವ್ಯಕ್ತಿಗತವಾದಂಥ ಹೇಳಿಕೆಗಳು ಕೊಡೋದಕ್ಕಿಂತ ಇವತ್ತು ನಿಮಗೆ ಗೊತ್ತಾಗಿದೆ, HIV ಅಂದರೆ ಪಿಡುಗು. ಇವತ್ತೇನಾರ ಒಬ್ಬ ಮನುಷ್ಯಂಗೆ ಬಂದರೆ ಅದು 90 ಡೇಸ್ ಆದಮೇಲೆ ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ನೀವು ಬ್ಲಡ್ ಮೂಲಕ ಮತ್ತು ಸೆಕ್ಷುವಲ್ ಆ್ಯಕ್ಟಿವಿಟಿ ಮೂಲಕ ಹರಡೋಂಥದ್ದು ಅದು. ಇವತ್ತು ನೀವು ನೀಡ್ಲಲ್ಲಿ ತೆಗೆದು HIV ಬ್ಲಡ್ನ ತೆಗೆದು ಬೇರೆಯವ್ರಿಗೆ ಹರಡಿಸ್ಬೋದು. ನಾನು ಕೇಳ್ದಂಗೆ ನಾನು ನೋಡ್ಕೊಂಬರ್ತಾಯಿದ್ದೀನಿ. ನೋಡ್ತಾ ಇದ್ದರೆ ಒಂದು 10 ಜನ 20 ಜನ ಏನು HIV ಸೋಂಕಿತರನ್ನು ಎಲ್ಲೋ ಒಂದು ಕಡೆ ಅವ್ರ ಬ್ಲಡ್ಡನ್ನ ಕ್ಯಾರಿ ಮಾಡಿಕೊಂಡು ಅಶೋಕ್ ಅವರ ಹುಟ್ಟದಬ್ಬ ದಿವಸ ಇನ್ಫೆಕ್ಷನ್ ಮಾಡಬೇಕು, ಇದೊಂದು ಸ್ಪ್ರೆಡ್ ಮಾಡಬೇಕು ಅನ್ನೋ ಪ್ರಯತ್ನ ನಡೀತು ಅಂತ ಅಶೋಕರು ಹೇಳಿದಾಗ ನನಗೆ ಭಾಳ ಬೇಸರ ಆಯಿತು. HIV ಬಾಡೀಲಿ ಬಂದಾಗ ನಿಮಗೆ ಬದುಕುವಂಥ ಒಂದು ವ್ಯವಸ್ಥೆ 10 ವರ್ಷ 15 ವರ್ಷ ಇರುತ್ತೆ, ಬಟ್ ಟ್ಯಾಬ್ಲೆಟ್ಸ್ ತೆಗೆದುಕೋಬೇಕಾಗತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಸೊ ಅಂಥ ಪ್ರಯತ್ನವನ್ನು ಇವ್ರು ಮಾಡಿದ್ದಾರೆ ಅಂದಾಗ ಅವ್ರನ್ನ ಸಮರ್ಥಿಸ್ಕೊಳ್ಳೋದು ಸರಿನಾ? ಸೊ ಹಾಗಾಗಿ ನಾನು ಆ ವಿಚಾರದಲ್ಲಿ ಒಂದು ಸ್ವಲ್ಪ ಬೇಸರ ಆಗಿ ಹೇಳ್ತಾ ಇದ್ದೇನೆ. ಈ ಥರದ್ದೆಲ್ಲ ನಡವಳಿಕೆಗಳು ಒಬ್ಬ ಶಾಸಕರಾಗಿ ಇರಕೂಡ್ದು ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರಾಜಣ್ಣ ಅವರು ಸದನದಲ್ಲೇ ಸರ್ ರೇವಣ್ಣ ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸರ್. ರೇವಣ್ಣ ಕುಟುಂಬವನ್ನು ಮುಗಿಸೋ ಪ್ರಯತ್ನ ಆಯಿತು ಅಂತ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಕಾಂಗ್ರೆಸ್ ಪಕ್ಷ ಇವತ್ತು ಸಾಮಾನ್ಯ ಜನರ ಸಮಸ್ಯೆಗಳನ್ನು ಆಲಿಸೋಂಥದ್ದಾಗಬೇಕು. ಇವತ್ತು ಒಬ್ಬ ಒಕ್ಕಲಿಗರ ಮಹಿಳೆಯರುಗಳು ಹಾಸನಲ್ಲಿ ಸಂತ್ರಸ್ತರನ್ನ ನೀವು TV ಮಾಧ್ಯಮದಲ್ಲಿ ನೋಡಿದಾಗ, ಪತ್ರಿಕೆಗಳಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಅಂಥವರ ನೋವನ್ನು ನಾವು ಎಲ್ಲೋ ಒಂದು ಕಡೆ ನಿವಾರಣೆ ಮಾಡೋವಂಥ ಚಿಂತನೆ ಆಗೋದು ಬಿಟ್ಟು ಆ ನೋವು ತಂದಿರೋರನ್ನ ಸಮರ್ಥನೆ ಮಾಡೋಂಥ ಸ್ಥಾನ ನಾವು ತೆಗೆದುಕೋಬಾರ್ದು. ನ್ಯಾಯ ಒದಗಿಸೋವಂಥ ಸ್ಥಾನ ಆಗಬೇಕು. ನ್ಯಾಯನ ಕೇಳೋಂಥ ಸ್ಥಾನದಲ್ಲಿ ಸಚಿವರು ಬರ್ಕೂಡ್ದು ಅನ್ನೋದನ್ನು ನಾನು ಅಪೇಕ್ಷೆ ಪಡ್ತೇನೆ. ಇದಿಷ್ಟು ಶಾಸಕ ರಂಗನಾಥ್ ಅವರ ಸ್ಪಷ್ಟನೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.